ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹಾಗೆ ಇವತ್ತು ನಾನೊಂದು ಸ್ಪೆಷಲ್ಲಾಗಿ ಮೊಟ್ಟೆ ಸಾರು ಮಾಡೋಣ ಅಂತ, ಅಂದರೆ ತುಂಬ ಹಳೆ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ಮೊಟ್ಟೆ ಸಾರು. ಇದು ಟೇಸ್ಟು ಇವಾಗೆಲ್ಲ ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ಈ ಟೇಸ್ಟು ಸಖತ್ತಾಗಿರುತ್ತೆ. ಈ ರೀತಿ ಮೊಟ್ಟೆ ಸಾರು ಮಾಡಿದರೆ ಊಟ ಬೇಡ ಅಂದರೂ ಕೂಡ ಊಟ ಮಾಡ್ತಾರೆ, ಒಂದು ತುತ್ತನ್ನು ಜಾಸ್ತಿನೇ ತಿಂತಾರೆ. ಆ ಥರ ಒಂದು ಮೊಟ್ಟೆ ಸಾರು. 1 ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ, ಹಾಗೆ 1 ಟೊಮೆಟೊವನ್ನು ತೊಗೊಂಡಿದ್ದೇನೆ. ಯಾವುದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಾಗೆ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. 1 ಈರುಳ್ಳಿ, ಇವಾಗ ಒಂದು 3-4 ಬ್ಯಾಡ್ಗೆ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ 1 ಸ್ಪೂನು ಧನಿಯಾ, 1/4 ಸ್ಪೂನು ಸೊಂಪು, ಹಾಗೆ ಅರ್ಧ ಸ್ಪೂನು ಕಾಳು ಮೆಣಸು, ಅರ್ಧ ಇಂಚಷ್ಟು ಚಕ್ಕೆ, ಇಷ್ಟನ್ನು ಹಾಕ್ಕೊಂಡಿದ್ದೇನೆ. 4 ಲವಂಗ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಇವಾಗ ಕಾಲು ಸ್ಪೂನು ನಾನು ಟರ್ಮರಿಕ್ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಹಾಕಿ ನೀಟಾಗಿ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ರುಬ್ಕೊಂಡು ಬರಬೇಕು ನಾವಿವಾಗ. ಇಲ್ಲಿ ನಾನೊಂದು 1/4 ಸ್ಪೂನು ಓಂಕಾಳನ್ನು ಹಾಕ್ತೇನೆ. ಎಂತಕ್ಕಂದರೆ ಇವಾಗ ಮೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತದೆ ಅಲ್ವಾ, ಹಾಗಾಗಿ ಓಂಕಾಳು ಹಾಕಿದರೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ಓಂಕಾಳನ್ನು ಸೇರಿಸ್ಕೊಂಡಿದ್ದೇನೆ. 4-5 ಎಸ್ಲು ಬೆಳ್ಳುಳ್ಳಿ. ಇವಾಗ ನೀರನ್ನು ಹಾಕಿ ರುಬ್ಕೊಳ್ಳುವ, ಮಸಾಲೆ ರೆಡಿ ಮಾಡ್ಕೊಬರುವ. ಇವಾಗ ನನ್ನ ಮಸಾಲೆ ರೆಡಿಯಾಗಿದೆ ನೋಡಿ, ಇಷ್ಟು ರೆಡಿ ಆದರೆ ಸಾಕು. ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನಾವು. ಈ ರೀತಿ ಮಾಡಿ ರುಬ್ಕೊಂಡಿದ್ದೇನೆ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ, ಸ್ಟವ್ ಆನ್ ಮಾಡ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. 4-5 ಎಸ್ಲು ಕರಿಬೇವನ್ನು ಹಾಕ್ಕೊಳ್ತೇನೆ. ಈಗ ಕರಿಬೇವು ಪಟಪಟ ಅಂತ ಇದೆ. ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೇನೆ ನಾನು. ಈರುಳ್ಳಿ ರುಬ್ಲಿಕ್ಕೆ ಒಂದು ಹಾಕ್ಕೊಂಡಿದ್ದೇನೆ ಅಲ್ವಾ, ಹಾಗಾಗಿ ಅರ್ಧ ಈರುಳ್ಳಿಯನ್ನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ಳುವ ನಾವು. ತುಂಬ ಟೇಸ್ಟಾಗಿರುತ್ತೆ ಈ ಮೊಟ್ಟೆ ಸಾರು. ಇವಾಗ ಇದನ್ನು ನಾವು ರುಬ್ಕೊಂಡಿದ್ದೇವಲ್ಲ, ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳುವ. ರುಬ್ಬಿರುವಂಥ ಮಸಾಲೆ. ಈಗ ನಮಗೆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸುವ. ಹಾಗೆ ನಮ್ಮ ಮೊಟ್ಟೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ನಾವು ನೀರನ್ನು ಹಾಕ್ಕೊಳ್ಳುವ ನೋಡಿ. ಮತ್ತು ನಿಮಗೆ ಜಾಸ್ತಿ ನೀರು ಹಾಕೋದು ಬೇಡ. ಮತ್ತು ನೀರು ಬೇಕಂದರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ಜಾಸ್ತಿ ಹಾಕಿದರೂ ಚೆನ್ನಾಗಾಗಲ್ಲ. ಹಾಗೆ ಕಡಿಮೆಯನ್ನು ಕೂಡ ಹಾಕೋದು ಬೇಡ, ಯಾಕಂದರೆ ಮೊಟ್ಟೆ ಹಾಕಿದ ಮೇಲೆ ಅದು ಸ್ವಲ್ಪ ದಪ್ಪ ಬರ್ತದೆ ಸಾಂಬಾರು. ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇವಾಗ ಸಾಂಬಾರನ್ನು ಚೆಂದ ಮಾಡಿ ಕುದಿಸಬೇಕು ನಾವು. ಮೊಟ್ಟೆ ಸಾಂಬಾರನ್ನು, ಮಸಾಲೆನ ಕುದಿಸಬೇಕು, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ್ರೇ ಮಸಾಲೆಯ ಹಸಿ ವಾಸನೆ ಹೋಗಿ ನಮ್ಮ ಸಾಂಬಾರಿಗೊಂದು ಟೇಸ್ಟ್ ಬರೋದು. ಹಾಗಾಗಿ ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ನೋಡಿ. ಚೆನ್ನಾಗಿ ಕುದಿ ಬರ್ತಾ ಉಂಟು. ನಿಮಗೆ ಉಪ್ಪು ಈ ಮೂಮೆಂಟಲ್ಲಿ ನೋಡಿ ಕಡಿಮೆ ಅನಿಸಿದರೆ ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಕಡಿಮೆ ಆಯಿತು ಅಂತ. ಹಾಗೆ ನಾನಿಲ್ಲಿ ಮೊಟ್ಟೆ ಹಾಕಿದ್ದು ಸ್ಕಿಪ್ ಆಯಿತು. ಒಂದೇ ಒಂದು ಲಾಸ್ಟ್ ಮೊಟ್ಟೆ ಆಗುವಾಗ ವಿಡಿಯೋ ಆನ್ ಮಾಡಿದೆ ನೋಡಿ. ನಾನಿಲ್ಲಿ 5 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆಯನ್ನು ನೀವು ಹಾಕ್ಕೊಳ್ಬೋದು. ಇವಾಗ ಇದನ್ನು ಮೊಟ್ಟೆ ಹಾಕಬೇಕಾದ್ರೆ ಮುಂಚೆ ನೀವು ಫ್ಲೇಮನ್ನು ಕಡಿಮೆ ಮಾಡ್ಕೊಂಡಿರಬೇಕು, ಉರಿಯನ್ನು ಕಡಿಮೆ ಮಾಡ್ಕೊಂಡಿರಬೇಕು. ಅದು ಲೋ ಫ್ಲೇಮಲ್ಲೇ ಇರಬೇಕು. ಆವಾಗ ಮೊಟ್ಟೆಯನ್ನು ನೀವು ಆ್ಯಡ್ ಮಾಡಬೇಕು. ಮತ್ತು ಮೊಟ್ಟೆ ಆ್ಯಡ್ ಮಾಡಿದ ತಕ್ಷಣ ಕೂಡ ಲೋ ಫ್ಲೇಮಲ್ಲೇ ಇರಬೇಕು ಅದು ಉರಿ ಅನ್ನೋದು. ಹೀಗೆ ಇದು ಕುದಿ ಬರಬೇಕು. ನಾವು ಜಾಸ್ತಿ ಮಾಡಲಿಕ್ಕೆ ಹೋದರೆ ಮೊಟ್ಟೆ ತಳ ಹಿಡ್ಕೊಳ್ಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಮೊಟ್ಟೆ ಸಾರು ಚೆನ್ನಾಗಿ ಬರುತ್ತೆ. ಅದೇನು ಮಾಡಬೇಕು, ನಿಧಾನಕ್ಕೆ ನಾವು ಇಲ್ಲಿ ಮೊಟ್ಟೆಯನ್ನು ತಳ ಬಿಡಿಸಬೇಕು ಅಷ್ಟೇ. ತಳಕ್ಕೆ ಅಂಟ್ಕೊಳ್ಬಾರ್ದು ಅಂತ ನಿಧಾನಕ್ಕೆ ತಳ ಬಿಡಿಸಬೇಕು. ಸೌಟ್ ಹಾಕಿ ಎಲ್ಲ ಅದನ್ನು ಇದು ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ಅಡಿಗಡೆಯಿಂದ ಸ್ವಲ್ಪ ತಳವನ್ನು ಬಿಡಿಸ್ಕೊಂಡ್ರೆ ಆಯಿತು. ಮತ್ತೆ ಕುದಿಲಿಕ್ಕೆ ಬಿಡಬೇಕು ಇದನ್ನು. ಆವಾಗ ಚೆನ್ನಾಗಿ ಮೊಟ್ಟೆ ಕೂಡ ಬಾಯ್ಲ್ ಆಗಿರುತ್ತೆ, ಸಾಂಬಾರು ಕೂಡ ರೆಡಿ ಆಗುತ್ತೆ. ಇವಾಗ ಇದು ಮೊಟ್ಟೆ ಸಾರು ನಮ್ಮದು ರೆಡಿ ಆಯಿತು. ಇದನ್ನು ಈಗ ಸರ್ವ್ ಮಾಡೋಣ ನೋಡಿ.
ಮೊಟ್ಟೆ ಸಾಂಬಾರು ರೆಡಿ ಆಯಿತು. ತುಂಬ ಸಖತ್ ಟೇಸ್ಟ್ ಕೊಡುವಂಥ ಒಂದು ಮೊಟ್ಟೆ ಸಾಂಬಾರು. ಊಟ ಬೇಡ ಅಂದವರು ಕೂಡ ಊಟ ಮಾಡ್ತಾರೆ. ಹಾಗೆ ಒಂದು ತುತ್ತನ್ನು ಜಾಸ್ತಿನೇ ತಿನ್ನುವಷ್ಟು ಟೇಸ್ಟ್ ಆಗಿರುವಂಥ ಈ ಮೊಟ್ಟೆ ಸಾರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ತನಕ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.